ನನ್ನ ಮಗಳಿಗೆ ಥೈರಾಯ್ಡ್ ಇದೆ, ಮಕ್ಳು ಆಗ್ತಾವೋ ಇಲ್ವೋ ಮದುವೆ ಮಾಡಿದ್ರೆ ಅಂತ ಅದು ಮುಚ್ಚಿಡೋ ಅಂಥದ್ದು ಇದೆಲ್ಲ ಆಗುತ್ತೆ. ಮತ್ತು ಅದಾದ್ಮೇಲೆ ಮತ್ತೆ ಮದುವೆ ಆದಮೇಲೆ ಅದು ಸಮಸ್ಯೆ ಥೈರಾಯ್ಡು PCOD ಇದರಿಂದನೇ ಹೆಣ್ಮಕ್ಳು ತುಂಬ ಥೈರಾಯ್ಡು PCODಗೆ ತುಂಬ ಜಾಸ್ತಿ ಸಫರ್ ಪಡ್ತಾ ಇದ್ದಾರೆ. ಇದು ಏನಕ್ಕೆ ಬರುತ್ತೆ ಮೇಡಮ್? ಆ್ಯಕ್ಚುಲಿ ಥೈರಾಯ್ಡ್ ಅಂದರೆ ಏನಕ್ಕೆ ಬರುತ್ತೆ ಅಂದರೆ ಹೆಣ್ಮಕ್ಳಲ್ಲೇ ಜಾಸ್ತಿ ಯಾಕೆ ಕಾಣಿಸ್ಕೊಳುತ್ತೆ? ಹೆಣ್ಮಕ್ಳಲ್ಲೇ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಅಂತ ಏನಿಲ್ಲ, ಸಮವಾಗಿರುತ್ತೆ. ಕೆಲವು ಬೆಳಕಿಗೆ ಬರುತ್ತೆ, ಕೆಲವುದು ಬೆಳಕಿಗೆ ಬರಲ್ಲ. ಯೂಶಲಿ ಥೈರಾಯ್ಡ್ ಸಮಸ್ಯೆ ಎಲ್ಲ ವಿ ರೆಫರ್ ಟು ಅನ್ ಎಂಡೋಕ್ರೈನಾಲಜಿಸ್ಟ್. ಇಟ್ಸ್ ಅನ್ ಎಂಡೋಕ್ರೈನ್ ಡಿಸಾರ್ಡರ್. ಥೈರಾಯ್ಡ್ ಗ್ಲ್ಯಾಂಡ್ ಅನ್ನೋಂಥದ್ದು ಇಲ್ಲಿ ಸಿಚುಯೇಟ್ ಆಗಿರುತ್ತೆ. ಅಯೋಡಿನ್ ಡಿಫಿಷಿಯನ್ಸಿಯಿಂದ ಬರ್ಬೋದು, ಕೆಲವು ಸಲ ಗಾಯ್ಟ್ರ್ ಆಗ್ಬೋದು. ಥೈರಾಯ್ಡ್ ಫಂಕ್ಷನ್ ಅನ್ನೋದು ನಮ್ಮದು ಹೈಟ್ಗಿರ್ಬೋದು, ಅಥವಾ ನಮ್ಮ ಮೆದುಳು ಸರಿಯಾಗಿ ಕೆಲಸ ಮಾಡೋಕ್ಕಿರ್ಬೋದು, ರೀಪ್ರೊಡಕ್ಟಿವ್ ಫಂಕ್ಷನ್ಗಿರ್ಬೋದು, ವೆಯ್ಟ್ ರೆಗ್ಯುಲೇಷನ್ಗಿರ್ಬೋದು, ಎಲ್ಲದಕ್ಕೂ ಇಟ್ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್. ಅದು ಜಾಸ್ತಿ ಆದ್ರೂ ಸಮಸ್ಯೆನೇ, ಕಡಿಮೆ ಆದ್ರೂ ಸಮಸ್ಯೆನೇ. ಬಟ್ ಥೈರಾಯ್ಡ್ಗೆ ಟ್ರೀಟ್ಮೆಂಟ್ ಇಸ್ ದೇರ್, ವೆರಿ ಗುಡ್ ಟ್ರೀಟ್ಮೆಂಟ್. ಯಾರೇನು ಆಕಾಶ ಬಿದ್ದೋಗಂಗೆ ಅಯ್ಯೋ ಹೇಳ್ಬಿಟ್ರೆ ಏನಾಗೋಗುತ್ತೋ ಅಂತ ಯೋಚನೆ ಮಾಡೋ ಅಷ್ಟೇನು ಇಲ್ಲ. ಅದನ್ನ ನೆಗ್ಲೆಕ್ಟ್ ಮಾಡಿದ್ರೆ ಅದು ಮಕ್ಕಳಾಗೋದಕ್ಕೆ ಸಮಸ್ಯೆ ಆಗುತ್ತಾ? ಏನೂ ಇಲ್ಲ. ಅಲ್ಲ, ಟ್ರೀಟ್ಮೆಂಟೇ ತೆಗೆದುಕೊಳ್ದಂಗೆ ನೆಗ್ಲೆಕ್ಟ್ ಮಾಡಿದ್ರೆ ಥೈರಾಯ್ಡ್ ಟ್ರೀಟ್ಮೆಂಟೇ ತಗೊಳ್ಳದೇ ಇದ್ರೆ ಇಟ್ ಇಂಟರ್ಫಿಯರ್ಸ್ ವಿತ್ ಓವ್ಯುಲೇಷನ್. ಕರೆಕ್ಟಾಗಿ ಪ್ರತಿ ತಿಂಗಳು ಒಂದು ಮೊಟ್ಟೆ ರಿಲೀಸ್ ಆಗಕ್ಕೆ ಕೂಡ ಇವಾಗ ಥೈರಾಯ್ಡ್ ಸಿಕ್ಕಾಪಟ್ಟೆ ಜಾಸ್ತಿ ಇದ್ರೆ ಅಥವಾ ತುಂಬಾ ಕಡಿಮೆ ಇದ್ರೆ ಓವ್ಯುಲೇಷನ್ ಇಸ್ ಆಲ್ಸೋ ಸ್ಲೈಟ್ಲಿ ಡಿಸ್ರಪ್ಟೆಡ್. ಓಕೆ, ಟ್ರೀಟ್ಮೆಂಟ್ ಮಾಡ್ಕೊಳ್ಳಿ.